ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಡಾಬರ್ ಗುಲಾಬಿ ರೋಸ್ ಗ್ಲೋ ಫೇಸ್ ಕ್ಲೆನ್ಸರ್ 3-in-1 ಯೂಸ್ ಮಾಡಿ ಈಸಿಯಾಗೂ ಹಾಗೂ ಬೇಗ ಹಾಗೆ ತಕ್ಷಣಕ್ಕೆ ಮೇಕಪ್ನ ರಿಮೂವ್ ಮಾಡ್ಕೋಬೋದು. ಅದು ಹೇಗಪ್ಪ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಇದರಿಂದ ನಮಗೆ ಏನು ಯೂಸ್ಫುಲ್ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ಬಂದ್ಬಿಟ್ಟು ನಾನು ಹೇರನ್ನು ನೀಟಾಗಿ ಬ್ಯಾಕ್ ಸೈಡ್ನಲ್ಲಿ ಕಟ್ಕೋಬೇಕಾಗುತ್ತೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೂ ಚೆನ್ನಾಗಿರಲ್ಲ ಅಂತ ನಾನು ನೀಟಾಗಿ ಕವರ್ನ ಮಾಡ್ಕೊತಾ ಇದ್ದೀನಿ. ಹಾಗೆ ಬಾಟಲ್ನ ನೀಟಾಗಿ ಶೇಕ್ ಮಾಡ್ಕೋಬೇಕಾಗುತ್ತೆ. ಶೇಕ್ ಮಾಡಿದ ನಂತರ ಐಸ್ನ ಕ್ಲೋಸ್ ಮಾಡಿಬಿಟ್ಟು ನೀಟಾಗಿ ನೆಕ್ಕಿಗೆ ಮತ್ತು ಫೇಸ್ಗೆ ನೀಟಾಗಿ ಸ್ಪ್ರೇನ ಮಾಡ್ಕೋಬೇಕಾಗುತ್ತೆ. ಸ್ಪ್ರೇ ಮಾಡಿದ ನಂತರ ಏನಿಲ್ಲ ಅಂದರೆ 1 ಸೆಕೆಂಡ್ ಅಷ್ಟು ನಾವು ಐಸ್ನ ಹಾಗೆ ಕ್ಲೋಸ್ ಮಾಡ್ಕೊಂಡು ಇಟ್ಕೊಂಡ ನಂತರ ಇಲ್ಲಿ ನಿಮಗೆ ಈಸಿಯಾಗಿ ಬ್ಯಾಂಗಲ್ ಸ್ಟೋರು ಹಾಗೆ ಮೆಡಿಕಲ್ ಸ್ಟೋರಲ್ಲೆಲ್ಲ ನಿಮಗೆ ಕಾಟನ್ ಪ್ಯಾಡ್ಸ್ ಸಿಗುತ್ತೆ. ಈ ಮೇಕಪ್ನ ರಿಮೂವ್ ಮಾಡ್ಕೊಳ್ಳೋ ಪ್ಯಾಡ್ಸ್ ಸಿಗುತ್ತೆ. ಸೊ ಅದನ್ನು ತೊಗೊಂಡು ಇನ್ನು ನಾನು ಬಂದ್ಬಿಟ್ಟು ಒಂದು ಸಾಫ್ಟಾಗಿರೋ ಕಾಟನ್ ಕ್ಲಾತ್ನ ತೊಗೊಂಡಿದ್ದೀನಿ. ಸೊ ನನ್ನ ಹತ್ರ ಸದ್ಯಕ್ಕೆ ಕಾಟನ್ ಪ್ಯಾಡ್ಸ್ ಇರಲಿಲ್ಲ, ಅದಕ್ಕೋಸ್ಕರ ನಾನೊಂದು ಕಾಟನ್ ಕ್ಲಾತ್ನ ತೊಗೊಂಡು ಅದಕ್ಕೆ ಒಂದು 3-4 ಸರಿ ಸ್ಪ್ರೇನ ಮಾಡಿಕೊಂಡು ತುಂಬ ಮೆತ್ತಿಗೆ ನಾನು ಮೇಕಪ್ನ ರಿಮೂವ್ನ ಮಾಡ್ಕೊತಿದ್ದೀನಿ. ಜಾಸ್ತಿ ಜೋರಾಗೆಲ್ಲ ಫೇಸ್ ಮೇಲೆ ಹಬ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ನಮ್ಮ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಸೊ ಜಾಸ್ತಿ ಜೋರಾಗಿ ನೀವೆಲ್ಲ ಮೇಕಪ್ನ ರಿಮೂವ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಸ್ಮೂತಾಗಿ ನೀವು ಮೇಕಪ್ನ ರಿಮೂವ್ ಮಾಡ್ಕೊಳ್ಳಿ. ಹಾಗೆ ಮಾಡೋದ್ರಿಂದ ನಮ್ಮ ಸ್ಕಿನ್ ಇರುತ್ತಲ್ವ ತುಂಬ ಸಾಫ್ಟಾಗಿ ತುಂಬ ಗ್ಲೋ ಆಗಿ ತುಂಬ ಚೆನ್ನಾಗಿ ಕಾಣಿಸೋಕ್ಕೆ ಟ್ರೈ ಆಗುತ್ತೆ. ಸೊ ನೀವು ಕೂಡ ಹಾಗೆಯೇ ಸ್ಮೂತಾಗಿ ಸ್ಕಿನ್ ಮೇಲೆ ನೀವು ಮೇಕಪ್ನ ರಿಮೂವ್ ಮಾಡ್ಕೊಳ್ಳಿ. ಹಾಗೆಯೇ ನನಗೆ ಬಂದ್ಬಿಟ್ಟು ಪರ್ಸ್ನಲಿ ಈ ಈವಾ ಅವ್ರದ್ದು ಲಿಪ್ ಬಾಮ್ ಮಾಡೋದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಇದೊಂಥರ ಫ್ಲೇವರ್ ಆಗಿ ನನಗೆ ತುಂಬ ಇಷ್ಟ ಆಗುತ್ತೆ. ಈವಾ ಅವ್ರದ್ದು ಲಿಪ್ ಬಾಮ್ ಇದು ಬಂದ್ಬಿಟ್ಟು ನಾನು ಅಪ್ಲೈ ಮಾಡೋದು, ಇದು ಡೈಲಿ ನಾನು ಯೂಸ್ ಮಾಡ್ತೀನಿ. ಇದು ತುಂಬಾ ಚೆನ್ನಾಗಿದೆ. ಇದು ಒಂಥರ ಶೈನಿಂಗ್ ಆಗಿ ನನಗೆ ಈ ಲಿಪ್ ಬಾಮ್ ಅನ್ನೋದು ಕೊಡುತ್ತೆ ನನ್ನ ಲಿಪ್ಸ್ಗೆ, ತುಂಬ ಚೆನ್ನಾಗಿ ಅನಿಸುತ್ತೆ ಇದರಿಂದ. ಹಾಗೆಯೇ ನಾನು ಈ ಡಾಬರ್ ಗುಲಾಬಿ ರೋಸ್ ವಾಟರ್ ಇದೆಯಲ್ವ, ಇದರಿಂದ ಏನು ಬೆನಿಫಿಟ್ಸ್ ಅಂದರೆ ಸೊ ನಮ್ಮ ಸ್ಕಿನ್ ಒಂದು ಒಳ್ಳೆ ಗ್ಲೋ ಅನ್ನೋದು ಕೊಡುತ್ತೆ. ಹಾಗೆಯೇ ಒಳ್ಳೆ ಮಾಯ್ಶ್ಚರೈಸರ್ ಕೂಡ ಯೂಸ್ ಆಗುತ್ತೆ. ಬರ್ತಾ ನಾವು ಇದು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಫುಲ್ ನೈಸ್ ಸಾಫ್ಟಾಗಿ ಅನಿಸುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು.